ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನಿಮಗೆಲ್ಲ ತಿಳಿದಿದೆ ಸ್ನೇಹಿತರೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಜಮಾವಣೆಯಾಗುವ ದಿನಾಂಕ ಈಗ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಆ ದಿನಾಂಕ ಈ ತಿಂಗಳ 18ನೇ ತಾರೀಕಿನಂದು ಪ್ರತಿಯೊಬ್ಬರ ಖಾತೆಗೂ 2,000 ರೂಪಾಯಿ ಹಣ ಜಮಾವಣೆ ಆಗುತ್ತೆ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನಾನು ಈಗ ತೋರ್ಸಕ್ಕಂಥ ಲೀಸ್ಟಲ್ಲಿರೋ ರೈತರುಗಳಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಜಮಾವಣೆ ಆಗೋದಿಲ್ಲ ಸ್ನೇಹಿತರೆ. ಕಾರಣ ಏನು ಅಂತ ಹೇಳಿದ್ರೆ, ತುಂಬ ಜನ ಈಗ ನಾನು ಲೀಸ್ಟ್ ತೋರಿಸ್ತೀನಿ. ಈ ಲೀಸ್ಟಲ್ಲಿ ನೀವು ನೋಡ್ಬೋದು, ಇದು ಓನ್ಲಿ CSC ಲಾಗಿನ್ ಮಾತ್ರ ನಿಮಗೆ ಈ ಲೀಸ್ಟ್ ಶೋ ಆಗುತ್ತೆ ಸ್ನೇಹಿತರೆ. ನಾನು CSC ಲಾಗಿನ್ ಮಾಡ್ಕೊತಾ ಇದ್ದೀನಿ. ಲಾಗಿನ್ ಮಾಡ್ಕೊಂಡ ನಂತರ ಈ ಥರ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಪೋರ್ಟ್ ಅಂತ ಬರುತ್ತೆ. ಈ ರಿಪೋರ್ಟಲ್ಲಿ ನೀವು ಈ KYC ಪೆಂಡಿಂಗ್ ರಿಪೋರ್ಟ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಮತ್ತು ನಿಮ್ಮ ಡಿಸ್ಟ್ರಿಕ್ಕು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ರೂರಲ್ ಅರ್ಬನ್ ಅಂತ ಕೇಳುತ್ತೆ. ನಿಮ್ಮದು ರೂರಲ್ ಆಗಿದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಪಟ್ಟಣ ಪ್ರದೇಶ ಆಗಿದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ಅಂದರೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಬ್ಲಾಕ್ ಬಂದು ನಿಮ್ಮ ತಾಲೂಕೆ ಆಗಿರ್ತದೆ. ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡಾಟಾ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಇಷ್ಟು ಜನ ರೈತರುಗಳಿಗೆ, ಈ ಹಳ್ಳಿಯಲ್ಲಿ 21 ಜನ ರೈತರುಗಳು ಇನ್ನೂ ಈ KYCನ ಮಾಡಿಸಿಲ್ಲ ಸ್ನೇಹಿತರೆ. ಮಾಹಿತಿ ಕೊರತೆಯಿಂದಾಗೋ ಇಲ್ಲ ಅಧಿಕಾರಿಗಳ ಸಂಪರ್ಕದ ಕೊರತೆಯಿಂದಾಗೋ ಇನ್ನೂ ಕೂಡ ಈ KYCನ ಮಾಡಿಲ್ಲ. ಈ KYC ಮಾಡಿಲ್ಲ ಅಂದರೆ ಅವ್ರಿಗೆ ಕಿಸಾನ್ ಸಮ್ಮಾನ್ ನಿಧಿಯ ಹಣ ಬರಲ್ಲ ಅಂತ ಆಲೆ ವರ್ಷಗಳಿಂದ ಕೂಡ ಕೇಂದ್ರ ಸರ್ಕಾರದಿಂದ ಹೇಳ್ತಾ ಇದ್ದಾರೆ. ಮಾಹಿತಿನೂ ಕೂಡ ತಿಳಿಸಿದ್ರು. ಆದರೂ ಕೂಡ ರೈತರುಗಳಿಗೆ ಇದು ಗಮನಕ್ಕೆ ಬಾರದೆ ಪೆಂಡಿಂಗ್ ಇದೆ. ಇದರಲ್ಲಿ ಒಂದು 40ಇಂದ 50% ಡೆತ್ ಕ್ಲೈಮ್ಗಳು ಇದೆ. ಅದಲ್ಲದೆ ಕೂಡ ಕೆಲವರಿಗೆ ಮಾಹಿತಿ ಕೊರತೆಯಿಂದಲೂ ಕೂಡ KYC ಮಾಡಿಸ್ಕೊಂಡಿಲ್ಲ. ನೀವು ಒಂದ್ಸರಿ ನಿಮ್ಮ PM ಕಿಸಾನ್ ಖಾತೆ KYC ಆಗಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನೀಗ ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮತ್ತೆ ಸ್ನೇಹಿತರೆ, ನೀವು ಹೋಮ್ ಪೇಜ್ಗೆ ಬಂದು ಇಲ್ಲಿ ಈ KYC ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ವೆಯ್ಟ್ ಮಾಡಿ, ನಾನು ಒಂದು ಲೈವ್ ಆಗಿ ತೋರಿಸ್ತೀನಿ. ನಿಮ್ಮ ಆಧಾರ್ ನಂಬರ್ನ ಹಾಕಿ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಈ ಥರ ಪಾಪಪ್ ಬರಬೇಕಾಗ್ತದೆ ಸ್ನೇಹಿತರೆ. ಈ KYC ಇಸ್ ಆಲ್ರೆಡಿ ಡನ್ ಅಂತ ಈ ಥರ ಬಂದರೆ ನಿಮ್ಮದು ಯಾವುದೇ ತರಹದ ಸಮಸ್ಯೆ ಇಲ್ಲ ಅಂತ ಅರ್ಥ. ಇಲ್ಲಿ ನಿಮ್ದು ಈ KYC ಆಗಿದ್ರೆ ನಿಮಗೆ 17ನೇ ಕಂತಿನ ಹಣ ಖಂಡಿತವಾಗೂ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ಪಕ್ಕದಲ್ಲೇ ಬಂತು ಅಂದರೆ ನೀವು ಕೆಳಗಡೆ ಬೆನಿಫಿಷರಿ ಲಿಸ್ಟ್ ಅಂತ ಇದೆ. ಈ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸ್ಟೇಟು, ಡಿಸ್ಟ್ರಿಕ್ಕು, ಸಬ್ ಡಿಸ್ಟ್ರಿಕ್ಕು ಮತ್ತು ಬ್ಲಾಕ್ನ, ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ರಿಪೋರ್ಟ್ ಅಂತ ಕೊಟ್ಟರೆ, ಇಲ್ಲಿ ತೋರಿಸ್ತಕ್ಕಂಥ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ಸ್ನೇಹಿತರೆ, ನಿಮಗೆ ಖಂಡಿತವಾಗಿಯೂ 17ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬೋದು. ನೀವು ಒಂದ್ಸರಿ ನೀವು ಬೆನಿಫಿಷರಿ ಲೀಸ್ಟ್ನಲ್ಲಿ ನಿಮ್ಮ ಹೆಸರಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ನೀವು ಪಕ್ಕ ನೀವು ಎಲ್ಲೂ ಕೂಡ ವೆರಿಫಿಕೇಶನ್ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಪಕ್ಕ ನಿಮಗೆ KYC ಆಗಿದ್ರೆ ಈ ಲೀಸ್ಟಲ್ಲಿ ನಿಮ್ಮದು ಅಪ್ಡೇಟ್ ಆಗಿರುತ್ತೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ನೀವು ಒಂದ್ಸರಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಚೆಕ್ ಮಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.